ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ತಮ್ಮ ಹೆಸರು ಗೊತ್ತಾಗ್ಲಿಲ್ಲ. ನಾಗರಕಟ್ಟೆ ಶಂಕರ. ಓ, ಶಂಕರ್ ನಾಗ ಹೆಸರು. ನಾನು ಅವರ ದೊಡ್ಡ ಅಭಿಮಾನಿ. ನಾನು ಕೂಡ. ಕೂತ್ಕೊಳ್ಳಿ. ಕೂರುದಾ? ಈಗ ಬಿಟ್ರೆ ಓಡುದೇ ಅಲ್ಲ ಸರ್. ನೀವು ಜಂಟಲ್ ಮ್ಯಾನ್ ತರ ಕಾಣ್ತೀರಾ. ಇವರಿಬ್ಬರು ನನ್ನನ್ನು ನೆಮ್ಮದಿಯಾಗಿ ರಿಕ್ಷಾ ಓಡಿಸ್ಲಿಕ್ಕೂ ಬಿಡುದಿಲ್ಲ, ಬಿಟ್ಟಿಯಾಗಿ ತಿನ್ಲಿಕ್ಕೂ ಬಿಡುದಿಲ್ಲ. ಹೀಗಾದ್ರೆ ನಾನು ಪರಿಚಯ ಅಲ್ಲ ಸರ್. ಇವರಿಬ್ಬರು ಯಾಕೆ ನನ್ನನ್ನು ಇಲ್ಲಿ ಕಟ್ಟಿ ಹಾಕಿದ್ದಾರೆ? ಅಯ್ಯೋ, ಕಟ್ಟಿ ಹಾಕಿದ್ದಲ್ಲ. ಆಕ್ಚುಲಿ ನಿಮ್ಮಿಂದ ಒಂದು ಸಹಾಯ ಬೇಕಿತ್ತು, ಅದಕ್ಕೆ ನಾವು ನಿಮ್ಮನ್ನ ಕರೆಸಿದ್ವಿ. ಒಂದು ವಿಷಯ ಇದೆ. ಈ ಬಾಕ್ಸ್ ಯಾರ್ದು, ಅವ್ರು ಎಲ್ಲಿ ಹತ್ತಿದ್ರು ಅಂತ ಏನಾದರೂ ನೆನಪಾಗುತ್ತಾ? ಹೇಗೆ ಸರ್ ನೆನಪಾಗುದು? ಫ್ಲಾಶ್ ಬ್ಯಾಕಿಗೆ ಹೋಗಿ ಕೆದಕಿ ಒಕ್ಕಿ ಹುಡುಕಬೇಕು. ಆದ್ರೆ ಈಗ ಹಸಿವಾಗ್ತಾ ಉಂಟಲ್ವಾ? ಮತ್ತೆ ಆರ್ಡರ್ ಮಾಡಕ್ ಶುರು ಮಾಡ್ತಾನೆ ಸರ್, ನಾನು ಹೊರಡ್ತೇನೆ ಸರ್. ತೊಂದರೆ ಇಲ್ಲ. ನಿಮ್ಗೆ ಏನ್ ಬೇಕೋ ನೀವು ಆರ್ಡರ್ ಮಾಡಿ. ಈಗ ನೆನಪಾಗ್ತಾ ಉಂಟು ಸರ್. ಯಾವ ಪ್ಲೇಸ್ ಅಂತ ನೆನಪಾಯ್ತಾ? ಪ್ಲೇಸ್ ಅಲ್ಲ ಮೇಡಮ್, ನಾನು ಎಂತ ಆರ್ಡರ್ ಮಾಡಿದೆ ಅಂತ ನೆನಪಾಗ್ತಾ ಉಂಟು. ನವರತ್ನ ಪುಲಾವ್ ಒಂದು ಹೇಳಿದಲ್ಲ, ಅದೊಂದು ಕೊಟ್ಟಿದ್ರೆ. ಗುರು, ಇಂಥವ್ರನ್ನೆಲ್ಲ ಭೂಮಿ ಮೇಲೆ ಯಾಕೆ ಬಿಟ್ಕೊಂಡಿದ್ಯಾ ಗುರು? ಸರ್, ನಾನು ಹೊರಡ್ತೇನೆ. ಇರಿ. ಸರ್, ನೀವ್ ಆರ್ಡರ್ ಮಾಡಿದ್ ಬರತ್ತೆ, ಹೋಗ್ ತಗೊಂಡ್ ಬರೋ. ನವರತ್ನ ಪಲಾವ್ ತರ್ತೀನಿ. ಏನಾದ್ರೂ ನೆನಪಾಯ್ತಾ? ಸರ್, ಈಗ ನೆನಪಾಯ್ತು. ನಾನು ಆಟೋದಲ್ಲಿ ಬರ್ಬೇಕಾದ್ರೆ ಮಿರರ್ ಅಲ್ಲಿ ನೋಡಿದೆ, ಒಂದು ಲೇಡೀಸ್ ಓಡಿ ಬಂದು ಈ ಬಾಕ್ಸ್ ಅನ್ನ ಪ್ಯಾಸೆಂಜರ್ ಅಲ್ಲಿ ಕೊಟ್ಟರು. ಹಾಗಾದ್ರೆ ಇದ್ರ ಅಡ್ರೆಸ್ ಎಲ್ಲಿದೆ ಅಂತ ನಿಮಗೆ ಗೊತ್ತು. ನೀವು ನಮ್ಮನ್ನ ಅಲ್ಲಿ ಕರ್ಕೊಂಡು ಹೋಗ್ತೀರಾ? ಹೋಗುವ, ತೊಂದರೆ ಅಲ್ಲ. ನಾವಲ್ಲಿಗೆ ಹೋಗೋಣ. ನಾಳಿದ್ದು ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮುಂದೆ ನಾನ್ ಪ್ರೆಸೆಂಟೇಶನ್ ಕೊಡಬೇಕು. ನಿಮ್ಮನ್ನ ನಂಬ್ಕೊಂಡು ನಾನ್ ಚೆಕ್ ಮಾಡಿದೆ ಹೆಂಗ್ ಪ್ರೆಸೆಂಟ್ ಮಾಡ್ಲಿ? ಸಾರಿ ಸರ್, ನಾನಿವತ್ತು ಲೀವಲ್ಲಿದ್ದೆ. ಫಾರ್ ಗಾಡ್ ಸೇಕ್, ಬೇರೆ ಕೇಪಬಲ್ ಪರ್ಸನ್ಗೆ ಪ್ರಾಜೆಕ್ಟ್ ನ ಹ್ಯಾಂಡ್ ಓವರ್ ಮಾಡಿ. ಅಲ್ಲ ಸರ್, ಅದು ಮೋರ್ ಡಿಸ್ಕಷನ್ ಆನ್ ಇಟ್. ಸಾರಿ ಸರ್, ಲೆಟ್ ಮಿ ಎಕ್ಸ್ಪ್ಲೇನ್. ಫ್ಯಾಮಿಲಿ ಎಮರ್ಜೆನ್ಸಿ ಇತ್ತು ಅಂತ ಇವತ್ತು ರಜಾ ತಗೊಂಡಿದ್ದೆ. ಅಟ್ ಎನಿ ಕಾಸ್ಟ್ ನಾಳೆ ಪ್ರೆಸೆಂಟೇಶನ್ ರೆಡಿ ಇರುತ್ತೆ. ರೆಡಿ ಇರ್ಲಿಲ್ಲ ಅಂದ್ರೆ ನಿಮ್ ರೆಸಿಗ್ನೇಷನ್ ನನ್ನ ಟೇಬಲ್ ಮೇಲೆ ಇರಬೇಕು. ಬಿಟ್ಟಿ ಸಂಬಳ ಕೊಡಕ್ಕೆ ಇದು ನಮ್ಮ ಅಪ್ಪನ ಮನೆ ಆಸ್ತಿ ಅಲ್ಲ. ಒಳಗಡೆ ಬರ್ಬೋದಾ? ಐ ಆಮ್ ಸೋ ಸಾರಿ ಸರ್. ಆಕ್ಚುಲಿ ನಾನು ನಿಮ್ ದೊಡ್ಡ ಫ್ಯಾನ್. ನೀವು ಬಂದಿದ್ ಖುಷಿಗೆ ನನ್ಗೆ ಒಳಗ್ ಕರೆಯೋದೇ ಮರ್ತಾಯ್ತು. ಪ್ಲೀಸ್ ಕಮ್. ಥ್ಯಾಂಕ್ ಯು. ಸದ್ಯ ಕುಕ್ಕರಿ ಶೋ ಬಚಾವ್ ಮಾಡ್ತು. ಮ್ಯಾಗಿ. ನಿಮ್ಮ ಹೆಸರೇನು? ನನ್ನ ಹೆಸರು ಮಾಧವ್. ನಿನ್ನ ಹೆಸರೇನು? ನನ್ನ ಹೆಸರು ಜತಿನ್ ಜೆ ಅಂತ. ಎಲ್ಲರೂ ನನ್ನನ್ನ ಚೋಟು ಅಂತ ಕರೀತಾರೆ. ಚೋಟು? ಚೋಟುಗೆ ಇವತ್ತು ಸ್ಕೂಲ್ ಇಲ್ವಾ? ಟೀಚರು ಊರಿಗೆ ಹೋಗ್ಬೇಕಂತ ಕೂರು ರಜಾಕ್ಬಿಟ್ಟವ್ರೆ. ಅವ್ನು ತುಂಬಾನೇ ತರ್ಲೆ ಸರ್. ನೀವ್ ಬನ್ನಿ. ನಮಸ್ತೆ. ನಮಸ್ಕಾರವ. ನಿಮ್ ತಾಯಿನ? ಅಲ್ಲ, ಅತ್ತೆ. ನೀವು ಬನ್ನಿ ಸರ್. ಸರ್, ಕುಡಿಯಕ್ಕೆ ಏನ್ ತಗೋತೀರಾ? ಕಾಫಿ, ಟೀ, ಜ್ಯೂಸ್ ಏನಾದ್ರು? ಇಲ್ಲ, ಕಾಫಿ ಟೀ ಏನೂ ಬೇಡ. ಆಕ್ಚುಲಿ ನಾವಿಲ್ಲಿಗೆ ಬಂದಿದ್ದು ಒಂದು ವಿಷಯ ತಿಳ್ಕೊಳ್ಳೋದಕ್ಕೆ. ಈ ಬಾಕ್ಸು ನಿಮ್ದ. ಇದು ತುಳಸಿ ಮನೆದಲ್ವಾ? ಇದು ತುಳಸಿ ಅವ್ರದ್ದು ಅಂತ ಹೇಳ್ಬಿಟ್ರೆ ಮಾಧವ್ ಸರ್ ಅವ್ರ ಮನೆಗೆ ಹೋಗ್ಬಿಡ್ತಾರೆ. ಆಮೇಲೆ ನನ್ನ ಇಮೇಜು ನೋ. ಹಲೋ ಮೇಡಮ್, ಆ ಬಾಕ್ಸು ನಮ್ಮನೆದೆ. ಟಿವಿ ಅಂಕಲ, ಏನ್ ಹೇಳ್ತಾ ಇದೆಯೋ? ಬನ್ನಿ, ನೀವು ಬೇಗ ಬನ್ನಿ, ನಾನು ತೋರಿಸ್ತೀನಿ. ಚೋಟು, ನೀನ್ ಏನ್ ಹೇಳ್ತಾ ಇದೀಯ ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ. ಯಾವ ಟಿವಿ ಅಂಕಲ್ ಏನೋ. ಒಂದ್ ನಿಮಿಷ ಸಂಧ್ಯಾ, ನೀ ಹೇಳಮ್ಮ. ಏನಮ್ಮ ನೀನು? ಅಲ್ಲೂ ಮಾತಾಡ್ತೀಯ, ಇಲ್ಲೂ ಮಾತಾಡ್ತೀಯ. ನಾನು ಇಷ್ಟು ಸೀರಿಯಸ್ ವಿಷಯ ಮಾತಾಡ್ತಿದ್ದೀನಿ. ಸಾರಿ ಸಂಧ್ಯಾ, ನೀ ಹೇಳು. ಈ ಚೋಟು ಬಂದಿದ್ದ? ಅದು ನಾನೊಂದು ಫಂಕ್ಷನ್ಗೆ ಹೊರಟಿದ್ದೆ. ತುಂಬಾ ಇಂಪಾರ್ಟೆಂಟ್ ಫಂಕ್ಷನ್ನು. ನಿಮ್ಗೆ ಪುಳಿಯೋಗರೆ ಮಾಡಿ ತೋರ್ಸೋಣ ಅಂತ ನನ್ಗೂ ಆಸೆ ಇದೆ. ಆದ್ರೆ ಏನ್ ಮಾಡೋದು, ತುಂಬಾ ಕ್ಲೋಸ್ ಫ್ರೆಂಡ್ ಮನೇಲಿ ಫಂಕ್ಷನ್ನು. ಪರವಾಗಿಲ್ಲ, ಈಗಲೇ ಆಗ್ಬೇಕು ಅಂತ ಏನಿಲ್ಲ. ನೀವು ಬಿಡು ಮಾಡ್ಕೊಂಡು ನಮ್ಮ ಕೆಫೆಗೆ ಬನ್ನಿ. ಮ್ಯಾಗಿ, ಬೇಗ ಬನ್ನಿ ಅಂತಿ. ಅಯ್ಯೋ ಸಂಧ್ಯಾ, ಇವ್ನು ಯಾಕೋ ನನ್ನನ್ನು ಬಿಡೋ ತರ ಕಾಣ್ತಾ ಇಲ್ಲ.
ಒಂದ್ ನಿಮಿಷ ಇರಮ್ಮ. ನೀನ್ ಅಲ್ಲಿ ಇಲ್ಲಿ ಎಲ್ಲಾ ಕಡೆ ಮಾತಾಡ್ಬೇಡಮ್ಮ. ಹೋಗಿ ಅವ್ನ್ದೇನಿದೆ ನೋಡು, ನನಗೆ ಆಮೇಲೆ ಫೋನ್ ಮಾಡು. ಸರಿನಮ್ಮ. ಏನು ಚೋಟು, ಯಾವ ಅಂಕಲ್? ನೀನ್ ಟಿವಿ ಅಂಕಲ್ ಅಂದ್ರೆ ನನ್ಗೆ ಹೇಗ್ ಗೊತ್ತಾಗ್ಬೇಕು ಹೇಳು? ಅದೇ ಆಂಟಿ, ಟಿವಿ ಬಂದು ಅಡ್ಗೆ ಮಾಡ್ತಾರಲ್ಲ. ಮಾಧವ್ ಅವ್ರ? ಹೌದು, ಅವರೇ ಆಂಟಿ. ನೀವು ಬೇಗ ಬನ್ನಿ. Hey, don't stay, come. ಏನ್ ಸರ್? ಡೋಂಟ್ ವರಿ ಸರ್, ನಾನ್ ಮ್ಯಾನೇಜ್ ಮಾಡ್ತೀನಿ, ನೋಡ್ತಾ ಇರಿ. ವೆಲ್ಕಮ್ ಟು ಯು ಸರ್. Oh, thank you. ವೆಲ್ಕಮ್ ಟು our cafe. No. My wife asked me to try some rice with jaggery. Sakre pongal. What? I mean, it's called Sakre Pongal. Sakre Pongal. Yeah. Get two. No. I mean, I'm not hungry. No. You should give me company. ರಾಮಣ್ಣ, ಮಲ್ಲಿ, ಪಾಪಮ್ಮ, ಪೂರ್ಣಿ, ಆಶಾ, ಗೀತಾ, ಹರಿ, ಬನ್ನಿ ಅಲ್ಲ. ಏನ್ ಇವತ್ತಿಷ್ಟೊಂದು ಖುಷಿಲಿದ್ದೀರಾ? ಹೇಳ್ತೀನಿ ಪಾಪಮ್ಮ, ಮೊದಲು ಸ್ವೀಟ್ ತಗೊಳ್ಳಿ. ಅಲ್ಲ ಮಾವ, ಸ್ವೀಟ್ ಕೊಡೋಂತ ಖುಷಿ ವಿಷಯ ಏನಿದೆ? ಹೇಳ್ತೀನಿ, ಮೊದಲು ತಗೋ. ಪುಡಿ, ಕೂತ್ಕೋ. ಇವತ್ತು ನಮ್ಮ ಕೆಫೆಗೆ ನಾನು ತುಂಬಾ ಇಷ್ಟಪಡೋ ವ್ಯಕ್ತಿ ಬಂದಿದ್ರು. ಯಾರಿರ್ಬೋದು ಅಂತ ಗೆಸ್ ಮಾಡಿ ನೋಡೋಣ. ನೀವ್ಯಾರು ಗೆಸ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ಕೆಫೆಗೆ ಬಂದಿದ್ದು ಬೇರೆ ಯಾರು ಅಲ್ಲ, ನನ್ನ ಮಗ ಅವಿನಾಶ್. ಮಾವ, ಅವರು ನಿಮ್ ಕೆಫೆಗ? ನಾನು ಇದನ್ನ ಕನಸ ನನ್ಸ ಅಂತ ನೋಡ್ತಾ ಇದ್ದೆ. ಅಯ್ಯ, ಸಕ್ಕರೆ ಪೊಂಗಲ್ ತಿಂದ್ರ? ಖುಷಿ ಇರ್ಲಿಲ್ಲ, ಬಲವಂತಕ್ಕೆ ತಿಂದ. ಆದ್ರೆ ನನ್ನ ಮನಸ್ಸಿಗೆ ಒಂಥರ ಸಮಾಧಾನ ಆಯ್ತು, ಅವನಿಗೆ ಇಷ್ಟ ಇರೋದನ್ನ ಮಾಡ್ಕೊಟ್ಟಿದ್ದೀನಿ ಅಂತ. ಇವತ್ತು ಪೂರ್ಣಿ ಬೈಕೇನು ತೀರ್ತು, ನನ್ನ ಆಸೆನೂ ಪೂರೈಸ್ತು. ನಮ್ಮ ಯಜಮಾನ್ರು ಇಷ್ಟು ಖುಷಿಯಾಗಿರೋದು ಕಾಂಬಕ್ಕೆ ಚಂದ ಮರ್ರೆ. ಹೌದು ರಾಮಣ್ಣ, ನನ್ಗಂತೂ ಇದ್ಯಾವುದು ನಂಬೋಕೆ ಆಗ್ತಿಲ್ಲ. ಇದನ್ನ ನೋಡಿದ್ರೆ ನಿಮ್ಗೆಲ್ರಿಗೂ ನಂಬಿಕೆ ಬರುತ್ತೆ. ನನಗೆ ಮಾತೇ ಹೊಡ್ತಿಲ್ಲ ನಿಮ್ಮಿಬ್ರನ್ನ ಹೀಗೆ ನೋಡಿ. ಅವ್ರು ನಿಮ್ಮಿಂದ ಎಷ್ಟೇ ದೂರ ಹೋಗಕ್ ಪ್ರಯತ್ನ ಪಟ್ರು ಫೋಟೋದಲ್ಲಿ ನಿಮಗೆ ಹತ್ರ ಆಗ್ಲೇಬೇಕಾಯ್ತು. ನಂದೇ ದೃಷ್ಟಿ ತಾಗತ್ತೆ. ಪೂರ್ಣಿ, ಚಿಕ್ಕವನಿದ್ದಾಗ ನಿನ್ ಗಂಡ ಅವನ ಅಪ್ಪನ ಬಿಟ್ಟು
ಒಂದು ಕ್ಷಣನೂ ಇರುತ್ತಿರ್ಲಿಲ್ಲಮ್ಮ. ಅಯ್ಯ ಮನೆಗೆ ಬರೋ ತಡ ಆದ್ರೆ ನಿದ್ದೆ ಮಾಡದೆ ಕಾಯ್ತಿದ್ದ. ಅವರನ್ನ ನೋಡಿಯೇ ನಿದ್ದೆ ಮಾಡ್ತಿದ್ದ. ಹೇಗಿದ್ರು ಇಬ್ರು, ಯಾರ ಹಾಳು ಕಣ್ಣು ಬಿತ್ತೋ. ಪಾಪಮ್ಮ, ನನಗೆ ನಂಬಿಕೆ ಇದೆ ನಮ್ಮ ಮಾವನವ್ರ ಒಳ್ಳೆತನ ಅವರಿಬ್ರನ್ನ ಒಂದು ಮಾಡೇ ಮಾಡುತ್ತೆ ಅಂತ. ಪಾಪಮ್ಮ ಫೋಟೋ ಕೊಡಿ, ನಾನೇ ಕಾಣ್ತೆ. ನನ್ನ ಲೈಫ್ ಪಾರ್ಟ್ನರ್ ಹುಡುಕೋದಕ್ಕೆ ಅವ್ರು ಯಾರು, ನೀನ್ ಯಾರು? ಕೆಲವೊಂದ್ಸಲ ಜೀವನ ಬೇಸರ ಅನ್ಸ್ಬಿಡುತ್ತೆ. ಮನೇಲಿ ಯಾರಿಗೂ ಹುಷಾರಿಲ್ಲ ಅಂತ ನೀವು ಮಧ್ಯರಾತ್ರಿ ಎದ್ದು ಕಷಾಯ ಮಾಡ್ಕೊಡ್ತೀರ. ಅವ್ರು ಅದನ್ನು ಕುಡಿದು ಕಹಿ ಅಂತೇಳಿ ನಿಮ್ಮ ಮೇಲೆ ಕೋಪಿಸ್ಕೋತಾರೆ. ಆದರೆ ನೊಂದ್ಕೋಬಾರ್ದು. ಯಾಕೆಂದ್ರೆ ಅವ್ರಿಗೆ ಕೋಪ ಇರೋದು ಕಹಿ ಮೇಲೆ, ನಿಮ್ಮ ಮೇಲಲ್ಲ. ನಾನ್ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೊಂಡಿದ್ದೀನಿ? ಪ್ರಶ್ನೆ ಮಾಡಿದ್ ನನ್ನ ಮಗ ತಾನೆ. ಪ್ರಶ್ನೆ ಮಾಡೋ ಸಲಿಗೆ ಇದೆ, ಹಕ್ಕಿದೆ, ಅದಕ್ಕೆ ಮಾಡಿದ್ದಾನೆ. ಉತ್ತರ ಕೊಟ್ರಾಯ್ತು. ಹೆವಿ ಬ್ಯುಸಿ ಆಗ್ಬಿಟ್ಟಿದ್ಯಾ? ನಿಮ್ ದರ್ಶನ ಆಗದೆ, ನಿಮ್ ಜೊತೆ ಮಾತಾಡ್ದೆ, ನಿಮ್ ಗರ್ಲ್ ಫ್ರೆಂಡ್ ಒದ್ದಾಡ್ತಿದ್ದಾಳಂತೆ. ನೀವ್ ಫ್ರೀ ಆದ ಕೂಡ್ಲೆ ಪಾಪ ಅವಳಿಗೊಂದು ಫೋನ್ ಮಾಡಿ ಪುಣ್ಯ ಕಟ್ಕೊಳ್ಳಿ. ಏನ್ ಸರ್ ಇಷ್ಟು ಬೇಗ ಫ್ರೀ ಆಗ್ಬಿಟ್ರಾ? ಮಾತಾಡ್ಬೇಕು ಅಂತ ಬಾಸ್ ಆರ್ಡರ್ ಆದ್ಮೇಲೆ ಫೋನ್ ಮಾಡದೇ ಇರಕ್ಕಾಗತ್ತಾ ಗರ್ಲ್ ಫ್ರೆಂಡ್? ಯಾಕೆ ನಿಮ್ ಗರ್ಲ್ ಫ್ರೆಂಡ್ ಜೊತೆ ಮಾತಾಡ್ಬೇಕು ಅಂತ ನಿಮಗೆ ಅನಿಸ್ಲಿಲ್ವಾ? ನನಗೂ ಅನ್ಸಿತ್ತು, ಆದ್ರೆ ಏನ್ ಮಾಡೋದು, ಈ ಕೆಲಸ ಅನ್ನೋದು ವಿಲನ್ ತರ ಬಂದು ನಿಂತ್ಬಿಟ್ಟಿದ್ಯೇ. ಹೀರೋಗೆ ಹೀರೋಯಿನ್ ಸಿಗ್ಬೇಕು ಅಂದ್ರೆ ಈ ವಿಲನ್ಗೆ ಏನಾದ್ರೂ ಒಂದ್ ಗತಿ ಕಾಣಿಸ್ಲೇಬೇಕು. ನೀನು ಹೀರೋಯಿನ್ ಹಾಗಂತ ನೀನೇ 3 ವರ್ಷದಿಂದ ಹೇಳಿದ್ದಪ್ಪ. ಪರಿಚಯ ಆಗಿದೋಸ್ತರಲ್ಲಿ ಹುಡುಗಿರ್ ಬೀಳ್ಸು ಹುಮ್ಮಸ್ ಏನೇನೋ ಕಾಗೆ ಆರ್ಸಿರ್ತೀವಪ್ಪ, ಅದನ್ನೇ ನಂಬ್ಕೊಂಡು. ಏಯ್ ಬೇಡ ನೋಡು. ಏನ್ ಮಾಡ್ತೀಯಾ? ಫೋನ್ ನಲ್ಲಿ ಏನ್ ಮಾಡೋದಕ್ಕಾಗತ್ತೆ? ಸಿಕ್ಕಿದ್ರೆ ಆಗ ನೋಡೋಣ. ಪಕ್ಕ ಆಲ್ರೆಡಿ ಕ್ಯಾಬ್ ಬುಕ್ ಮಾಡಾಯ್ತು. ಕಾಫಿ? ವೈ ನಾಟ್? ಐ ಆಮ್ ಆಲ್ವೇಸ್ ಅಟ್ ಯುವರ್ ಸರ್ವಿಸ್ ಬಾಸ್. ನೀನು ನನ್ಗೆ ಲವ್ ಸ್ಟೋರಿ ಏನೋ ಅವತ್ತು ಆಡಿಟೋರಿಯಂ ಅಲ್ಲಿ ನಿನ್ ಆಟಿಟ್ಯೂಡ್ ಇಷ್ಟ ಆಯ್ತು ಅಂತ ಮೀಟ್ ಮಾಡೋಣ ಅಂತ ಅಂದೆ. ಈ ದಂಡಪಿಂಡ ಫೋಟೋಗಳನ್ನು ನೋಡಿ ಏನು ಉತ್ತರನೇ ಕೊಟ್ಟಿಲ್ವಲ್ಲ. ಈ ಲೇಟ್ ರಿಯಾಕ್ಷನ್ ತುಳಸಿ ಫೋಟೋಗಳನ್ನ ಅವನಿಗೆ ಕೊಟ್ಟಿದ್ದಾಳೋ ಇಲ್ವೋ? ಏನಿದು ಚಕ್ಲಿ ಒಳ್ಳೆ ಕೋಡ್ಬಳೆ ತರ ಇದೆ. ಅದು ಕೋಡ್ಬಳೆನೆ. ನೆಗೆದಿತ್ತು. ಇಷ್ಟು ವರ್ಷ ಆಯ್ತು ಸರಿಯಾಗಿ ಒಂದು ಕೋಡ್ಬಳೆ ಮಾಡಕ್ ಬರೋಲ್ಲ. ವಿಪರೀತ ಖಾರ. ಎಲ್ಲ ದಂಡ್ಪಿಂಡ ಮಾವ ಏನೋ ಸ್ವಲ್ಪ ಕೆಲಸ ಇದೆ ಅಂತ ಆಚೆ ಹೋಗಿದ್ದಾನೆ. ಕೆಲ್ಸನ ತುಳಸಿ, ನಮ್ ದಂಡಪಿಂಡ ಯಾರನ್ನಾದ್ರೂ ಲೋಗಿವ್ ಮಾಡ್ತಿದ್ದಾನ? ಅಷ್ಟು ಲಕ್ಷಣವಾಗಿರೋ ಹುಡುಗಿರ್ ಫೋಟೋ ಕೊಟ್ರು ಯಾರೇ ಅನ್ಲಿಲ್ವಲ್ಲ. ಇಲ್ಲ ಮಾವ, ನಮ್ ಪಾಪು ಅಂತೋನಲ್ಲ. ಅದೇನೋ ಕೆಲ್ಸದ ಟೆನ್ಷನ್ ಅಂತ ಹೇಳದ್ನಲ್ಲ, ಅದಕ್ಕೆ ಫೋಟೋಗಳು ನೋಡಿರಲ್ಲ. ನೀನು ಒಳ್ಳೆ ಎಂಥ ಕೆಲಸ ಇದ್ರು ಈಗಿನ ಕಾಲದ ಹುಡುಗರು ಕೋಳಿಗೆ ಸೀರೆ ಉಡ್ಸಿ ಕರ್ಕೊಂಡು ಹೋಗ್ತಿದ್ದಾರೆ ಅಂತಂದ್ರೆ ಬಾಯ್ ಬಾಯ್ ಬಿಟ್ಕೊಂಡು ನೋಡ್ತಾರಂತೆ.
ಅಂಥದ್ರಲ್ಲಿ ಇವನ್ ಹೀಗೆ ಆಡ್ತಿದ್ದಾನೆ ಅಂತಂದ್ರೆ ಏನೋ ಇದೆ. ಇಲ್ಲ ಮಾವ, ಹಾಗೆಲ್ಲ ಏನೂ ಇಲ್ಲ. ಒಂದು ಅವನು ಬ್ಯುಸಿ ಇದ್ದಾನೆ, ಇನ್ನೊಂದು ನಮ್ಗಳೆದ್ರಿಗೆ ಫೋಟೋ ನೋಡೋದಕ್ಕೆ ಅವನು ಮುಜುಗರ ಆಗಿರ್ಬೇಕು. ಆಮೇಲೆ ನೋಡ್ಬಿಟ್ಟು ಹೇಳ್ತಾನೆ ಬಿಡಿ. ಮುಜುಗರನ ನೀನ್ ಹೇಳಬೇಕು, ನಾನು ನಂಬೇಕು. ಆ ಫೋಟೋಗಳೆಲ್ಲ ಎಲ್ಲೇ? ನಾನು ಬೀರುಲಿ ಇಟ್ಟಿದ್ದೀನಿ, 1 ನಿಮಿಷ ತಂದ್ಕೊಟ್ಟೆ. ಬೇಡ 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 ಬೇಡ, ನಾನು ತಗೋತೀನಿ. ನಿನ್ ಕೆಲಸ ನೀನ್ ಮುಂದುವರ್ಸು. ಪ್ರೀತಿ ಅಂದ್ರೆ ಅರ್ಥ ಆಗ್ತಾ ಇತ್ತು. ನೀನ್ ನೋಡಿದ್ರೆ ಬರೀ ಸುಳ್ಕೊಳ್ನೆ ಹುಡುಕ್ತಾ ಇದ್ಯಾ. ನಿನ್ಗಷ್ಟು ನನ್ ಮೇಲೆ ನಂಬಿಕೆ ಇಲ್ಲ ಅಂತಂದ್ರೆ ನನ್ ಜೊತೆ ಪಾರ್ಕಿಂಗ್ ಹತ್ರ ಬಾ. ಗಾಡಿ ಪಂಚರ್ ಆಗಿದ್ರೆ ನಿನ್ ಮಾತನ್ನ ನೀನ್ ವಾಪಸ್ ತಗೋತ್ಯಾ? ಪ್ರೀತಿಲಿ ಇಷ್ಟು ನಂಬಿಕೆ ಇಲ್ಲ ಅಂತಂದ್ರೆ ಪ್ರೀತಿ ಯಾಕೆ ಮಾಡ್ಬೇಕು? ಬಿಟ್ಬಿಡು. ಯಾಕೆ ಸಮರ್ಥ ಇಷ್ಟೊಂದು ಓವರ್ ಆಗಿ ರಿಯಾಕ್ಟ್ ಮಾಡ್ತಾ ಇದ್ಯಾ? ಒಂದ್ ಕೆಲಸ ಮಾಡೋಣ, ನಮ್ಮಿಬ್ರು ಮಧ್ಯೆ ಏನು ವರ್ಕ್ ಆಗ್ತಿಲ್ಲ ಅಲ್ವಾ? ಲೆಟ್ಸ್ ಬ್ರೇಕ್ ಅಪ್. ನಿನ್ ಪ್ರೀತಿಗೆ ಒಂದು ದೊಡ್ಡ ನಮಸ್ಕಾರ. ಹಿರಿಯ ಕಂಚಾಳೆ ಮನೆ ಮಂದಿಗೆಲ್ಲ ಅಂತ ಆ ಓಡ್ ಹೋದವಳು ಹಾಗೆ ಈ ದಂಡ ಪಿಂಡ ಏನಾದರೂ ತಲೆಯಲ್ಲಿ ಯಾಕೆ ಸುಮ್ಮನೆ ಡೌಟ್ಸ್ ಇಟ್ಕೊಂಡಿರ್ಬೇಕು? ಒಂದ್ಸಲ ರೂಮನ್ನೆಲ್ಲ ಚೆಕ್ ಮಾಡಿಬಿಟ್ರೆ ಆಗೋಯ್ತು. ಬ್ಯಾಚುಲರ್ ರೂಮಲ್ಲಿ ಜೋಡಿ ಗೊಂಬೆಗಳು. ಅವನು ಏನಾದರೂ ಜೋಡಿ ಹುಡ್ಕೊಂಡಿರ್ಬೋದಾ? ಏನೋ ಎಷ್ಟು ಗಲೀಜಾಗಿ ಇಟ್ಕೊಂಡಿದ್ಯಾ ನೋಡು ರೂಮ್ನ. ಅಷ್ಟಿನ ಪರಮಾವಧಿ. ಇನ್ಸ್ಪೆಕ್ಷನ್ ಬಂದಿದ್ಯಾ? ಏನು ಹುಡುಕ್ತಾ ಇದ್ದಂಗಿತ್ತು? ಹೂಪ, ಕುಬೇರ್ ಮೂಲೆಯಲ್ಲಿ ಏನೇನ್ ಆಸ್ತಿ ಇಟ್ಟಿದೀಯೋ ಅಂತ ಹುಡುಕ್ತಾ ಇದ್ದೆ. ಸರಿ, ಆವಾಗಲೇ ಏನೋ ಟೆನ್ಷನ್ ನಲ್ಲಿದ್ದೆ ಅಂತ ಹೇಳಿದೆಯಲ್ಲ, ತಗೋ ಈಗ ನೋಡು. ಆರಾಮವಾಗಿ ಕೂತ್ಕೊಂಡು 2 ಫೋಟೋಗಳನ್ನ ಸೆಲೆಕ್ಟ್ ಮಾಡು. ಅದರಲ್ಲಿ ಒಂದನ್ನ ನಾನು ಫೈನಲೈಸ್ ಮಾಡ್ತೀನಿ. ನನ್ನ ಎದುರಿನಲ್ಲಿ ನೋಡೋದಕ್ಕೆ ನಿನಗೆ ನಾಚಿಕೆ ಆಗೋ ಹಾಗಿದ್ರೆ ನಾನು ಇದನ್ನ ಟೇಬಲ್ ಮೇಲೆ ಇಟ್ಟಿರ್ತೀನಿ. ಯಾವುದಾದ್ರೂ ಒಂದನ್ನ ಸೆಲೆಕ್ಟ್ ಮಾಡಿ ಮೇಲಿಟ್ಟು. ಪೂರ್ಣಿ, ಬನ್ನಿ ಮಾವ. ಕೂತ್ಕೋ ಕೂತ್ಕೋ ಕೂತ್ಕೋ. ಏನು ನನ್ನ ಮಗಳು ಇಷ್ಟೊತ್ತಾದ್ರೂ ಟಿವಿ ನೋಡ್ತಾ ಇದ್ದಾಳೆ? ನಿದ್ದೆ ಬರ್ತಾ ಇಲ್ವಾ? ಇಲ್ಲ ಮಾವ. ಯಾಕಮ್ಮ, ಹುಷಾರಾಗಿದೆಯಾ ತಾನೆ? ಏನಾದರೂ ತೊಂದರೆ ಇದ್ರೆ ಹೇಳು, ಡಾಕ್ಟ್ರಿಗೆ ಫೋನ್ ಮಾಡ್ಲಾ? ಅಯ್ಯೋ ಬೇಡ ಮಾವ, ನಾನು ಆರಾಮಾಗೇ ಇದ್ದೀನಿ. ಮತ್ತೆ ನಿದ್ದೆ ಯಾಕೆ ಬರ್ತಾ ಇಲ್ಲ? ಓಹೋ, ಅರ್ಥ ಆಯ್ತು. ಗರ್ಭಿಣಿ ಹೆಂಗಸರಿಗೆ ಇದ್ದಕ್ಕಿದ್ದಾಗೆ ಏನಾದರೂ ಬೈಕೆ ಶುರು ಆಗ್ಬಿಡತ್ತಂತೆ. ಅದು ಈಡೇರೋವರೆಗೂ ನಿದ್ದೆ ಬರಲ್ವಂತೆ. ಪರವಾಗಿಲ್ವೇ, ನಿಮ್ಮ ಮಗಳು ಮನಸ್ಸನ್ನ ಚೆನ್ನಾಗೇ ಅರ್ಥ ಮಾಡ್ಕೊಂಡಿದ್ದೀರಾ. ಹಾಗಾದ್ರೆ ಏನೋ ಬೈಕೆ ಇದೆ ಅಂತ ಆಯ್ತು? ಇಲ್ಲಪ್ಪ. ತಂದೆ ಸಮಾನ ಅಂತೀಯ, ನನ್ನ ಹತ್ರನೇ ಸುಳ್ಳು ಹೇಳ್ತೀಯಾ? ಹೇಳು, ಏನ್ ಬೈಕೆ ಅದು? ನನ್ಗೆ ಯಾಕೋ ಹೊರಗಡೆ ಹೋಗಿ ಐಸ್ ಕ್ರೀಮ್ ತಿನ್ನೋಣ ಅನಿಸ್ತಿದೆ. ನಾನು ಅವಿಗೆ ಹೇಳ್ದೆ, ಅವ್ರು ರೆಡಿನೂ ಆಗಿದ್ರು. ಸಡನ್ ಆಗಿ ಬಿಸ್ನೆಸ್ ಕಾಲ್ ಬಂತು. 2 ಅವರಿಂದ ಮಾತಾಡ್ತಾನೆ ಇದ್ದಾರೆ. ಅವನ ಬಿಸ್ನೆಸ್ ಬಗ್ಗೆ ನಿನಗೆ ಗೊತ್ತಲ್ಲ ಪೂರ್ಣಿ, ಕೋಟಿ ಕೋಟಿ ವ್ಯವಹಾರ ಮಾಡ್ತಾನೆ. ಅವನಿಗೆ ಟೈಮ್ ಸಿಗೋದೇ ಕಷ್ಟ. ಅವನ್ ಯಾಕೆ ಡಿಸ್ಟರ್ಬ್ ಮಾಡೋದು? ಬಾ
ನಾನೇ ಕರ್ಕೊಂಡು ಹೋಗ್ತೇನೆ. ನಿಜವಾಗ್ಲೂ? ಹ್ಞೂ, ನನ್ನ ಮಗಳ ಆಸೆ ಪಟ್ಟನು ನಾನು ಕರ್ಕೊಂಡು ಹೋಗ್ಲಿಲ್ಲ ಅಂದರೆ ನನಗೂ ನಿದ್ದೆ ಬರಲ್ಲ. ನಡಿ ಹೋಗೋಣ. ಮಾವ, ಅದು ನನಗೂ ಬರೋದಕ್ಕೆ ಇಷ್ಟ ಮಾವ, ಆದರೆ ನಿಮ್ಮ ಮಗನ್ ಗೊತ್ತಾದ್ರೆ? 10 ನಿಮಿಷ ಹೀಗೆ ಹೋಗಿ ಹಾಗೆ ಬಂದ್ಬಿಡೋಣ. ಅವ್ನ ಫೋನ್ ಮುಗಿಸೋದ್ರೊಳಗೆ ನಾವು ವಾಪಸ್ ಬಂದು ನೀನು ಹೋಗಿ ಮಲಗ್ಬೋದಂತೆ. ಹಾಗಂತೀರಾ? ಏನೂ ತೊಂದರೆ ಆಗಲ್ಲ ತಾನೆ? ಏನು ಆಗಲ್ಲ ಮಗಳೇ, ಬನ್ನಿ. ಆಗ್ಲೇ ಪುಟ್ಟ 2 ಸತಿ ಕಾಲ್ ಮಾಡಿದ್ಲಲ್ವಾ? ಅಮ್ಮ, ಸಾರಿ ಪುಟ್ಟ, ಇಷ್ಟೊತ್ತಲ್ಲಿ ಫೋನ್ ಮಾಡ್ತಾ ಇದ್ದೀನಿ. ಆಗ್ಲೇ ನೀನ್ ಫೋನ್ ಮಾಡಿದಾಗ ನನಗೆ ಮಾತಾಡಕ್ಕಾಗ್ಲಿಲ್ಲ. 2 ಸತಿ ಫೋನ್ ಮಾಡಿದ್ಯಲ್ಲ, ಅದಕ್ಕೆ ಏನ್ ವಿಷಯ ಅಂತ ಕೇಳೋಣ ಅಂತ ಮಾಡಿದೆ. ನಿಂಗೆ ತೊಂದರೆ ಆಗ್ಲಿಲ್ಲ ತಾನೆ? ಖಂಡಿತ ಇಲ್ಲಮ್ಮ, ನಂಗೂ ಯಾರ ಜೊತೆನಾದ್ರೂ ಮಾತಾಡ್ಬೇಕು ಅಂತ ಈಗ ಅನ್ನಿಸ್ತಿತ್ತು. ಯಾಕೆ ಪುಟ್ಟ ಧ್ವನಿ ಒಂಥರ ಇದೆ? ಬೇಜಾರಲ್ಲಿದ್ಯಾ? ಹೇಳು, ಏನಾಯ್ತು? ಅಯ್ಯೋ ಪುಟ್ಟ, ಯಾಕೆ ಇಷ್ಟೊಂದು ಹೇಳ್ತಾ ಇದೀಯಾ? ಯಾರೇನಂದ್ರು? ಸಾರಿ, ನಿಮ್ ವಾಯ್ಸ್ ಕೇಳಿದ ತಕ್ಷಣ ಅಣೆಕಟ್ಟು ಹೊಡೆದೋದಾಗೆ ಕಣ್ಣೀರ್ ಬಂದ್ಬಿಡ್ತು. ಅಳುನ ತಡ್ಕೊಳ್ಳೋದಲ್ಲ ಪುಟ್ಟ, ಕಣ್ಣೀರ್ನ ಹೊರಗೆ ಹಾಕೋದಕ್ಕೂ ಧೈರ್ಯ ಬೇಕು. ಯಾರು ಏನ್ ಅನ್ಕೋತಾರೋ ಅನ್ನೋ ಭಯ ಕಳೆದೇ ಇರೋದು ಯಾವ ಧೈರ್ಯ ಅಂತೀಯ? ನಿನ್ನ ಅಳಿಸ್ತವ್ರು ಯಾರು ಅಂತ ನನಗೆ ತೋರಿಸು, ನಾನು ಅವ್ರಿಗೆ ಸರಿಯಾಗಿ ಬುದ್ಧಿ ಹೇಳ್ತೀನಿ. ಈಗ ಹಾಗೆ ಮಾಡಬೇಕು. ಅವ್ನು ನನ್ನ ಮಾತೇ ಕೇಳ್ತಿಲ್ಲ ಈಗ. ಅವನಾ? ನೀನ್ ಯಾರನ್ನಾದ್ರೂ? ಫೋನಲ್ಲಿ ಬೇಡಮ್ಮ, ನೀವು ನಂಗೆ ನಾಳೆ ಎಲ್ಲಾದ್ರೂ ಸಿಗ್ತೀರಾ? ನನ್ಗೆ ಯಾವ ಜಾಗನೂ ಅಷ್ಟೊಂದು ಗೊತ್ತಿಲ್ಲ. ಒಂದ್ ಕೆಲಸ ಮಾಡು, ಸೀದಾ ನಮ್ಮನೆಗೆ ಬಂದ್ಬಿಡು. ಬೇಡಮ್ಮ, ಫ್ರೀಯಾಗಿ ಮಾತಾಡ್ಬೇಕು ಅಂದ್ರೆ ಹೊರಗಡೆ ಸಿಗದೆ ಕರೆಕ್ಟ್ ಅನ್ಸತ್ತೆ. ಆಚೆನಾ? ನಂಗೆ ದಿನಸಿ ಅಂಗಡಿ, ತರಕಾರಿ ಮಾರ್ಕೆಟ್ ಬಿಟ್ಟು ಬೇರೆ ಗೊತ್ತಿಲ್ವೇ? ಹಾ ಪುಟ್ಟ, ನಾನು ನಾಳೆ ಜಯನಗರದ ಮಾರ್ಕೆಟ್ಗೆ ತರಕಾರಿ ತರಕ್ ಹೋಗ್ತಾ ಇದ್ದೀನಿ. ನಿನ್ಗೆ ಅಲ್ಲಾದ್ರೆ ಪರವಾಗಿಲ್ವಾ? ಪರವಾಗಿಲ್ವಾನಾ? 100% ಓಕೆ. ನೋಡು, ಈಗ ಬೇಜಾರು ಅಂತ ಖಾಲಿ ಹೊಟ್ಟೆಲ್ ಮಲಗಬೇಡ. ಮನ್ಸಿನ ನೋವಿಗೆ ಹೊಟ್ಟೆಗೆ ಮೋಸ ಮಾಡಬಾರ್ದು. ಇಷ್ಟೊತ್ತವರೆಗೂ ತಿಂದಿರ್ಲಿಲ್ಲ, ಈಗ ಹೋಗಿ ಊಟ ಮಾಡ್ತೀನಿ. ಥ್ಯಾಂಕ್ಸ್ ಮಾ, ನನ್ನ ಮನ್ಸು ಹಗುರ ಮಾಡಿಬಿಟ್ರಿ. ತಲೆ ಕೆಡ್ಸ್ಕೋಬೇಡ, ಆರಾಮಾಗಿ ನಿದ್ದೆ ಮಾಡು. ನಾಳೆ ಸಿಗೋಣ. ಅಮ್ಮ, ತುಂಬಾ ಉಪಕಾರ ಆಯ್ತಮ್ಮ ನಿಮ್ಮಿಂದ. ಉಪಕಾರ ಏನ್ ಬಂತಮ್ಮ? ಒಬ್ರಿಗೊಬ್ರು ಸಹಾಯ ಮಾಡೋದೇ ಜೀವನ ಅಲ್ವಾ? ಒಂದ್ ಮಳ ಮಲ್ಗೆ ಹೂ ಕೊಡ್ತೀರಾ? ತಗೊಮ್ಮ, ಮುಡ್ಕೊ. ನನ್ಗ ಮತ್ತೆ ನಿಮ್ಗೆ? ಸಾರಿ ಮಾ. ಅಮ್ಮ, ನೀವೇ ಮುಡ್ಸಿ. ತಗೊಳ್ಳಿ. ನಿನ್ನೆ ಕೋಡ್ಬಳೆ ಮಾಡಿದ್ದೆ ನಿನ್ಗೋಸ್ಕರ. ಅಮ್ಮ, ಇಷ್ಟೆಲ್ಲ ಯಾಕೆ ಕಷ್ಟ ತಗೊಂಡ್ರಿ? ಅಮ್ಮ ಅಂತೀಯ? ಮಗಳಿಗೆ ಅಂತ ಕೋಡ್ಬಳೆ ತಂದ್ರೆ ತೊಂದ್ರೆ ಅಂತ ಹೇಳ್ತೀಯಾ? ನಿಮ್ ಪ್ರೀತಿ ಹಾಗೆ ಈ ಕೋಡ್ಬಳೆನು ತುಂಬಾ ರುಚಿಯಾಗಿದೆ. ಹೌದು, ನಿನ್ನೆ ರಾತ್ರಿ ಏನೋ ಮಾತಾಡ್ಬೇಕು ಅಂತ ಫೋನ್ ಮಾಡಿದ್ಯಲ್ಲ, ಏನ್ ವಿಷಯ? ಅದು ಈಗ ನಿಂತು ಮಾತಾಡೋ ಅಷ್ಟು ಸಣ್ಣ ಕತೆ ಅಲ್ಲಮ್ಮ. ಎಲ್ಲಾದ್ರೂ ಹೋಗಿ ಒಂದೊಳ್ಳೆ ಫಿಲ್ಟರ್ ಕಾಫಿ ಕುಡಿತಾ ಮಾತಾಡೋಣ. ನನ್ ಕತೆ ಕೇಳಿದ್ರೆ ನೀವು ಸುಸ್ತಾಗ್ ಬಿಡ್ತೀರಾ. ನಡಿ. ಏನ್ ಮೈಸೂರ್ ಅರಮನೆ ನೋಡ್ದಾಗ ನೋಡ್ತಿದ್ಯಾ? 30-40 ಗುಡಿಸ್ಲು ನಮ್ದು. ಹೇಳಿ. ಅಲ್ಲ, ನೀವು ಹೀಗೆ ಮನೆ ಕರ್ಕೊಂಡ್ ಬಂದ್ಬಿಟ್ರೆ
ಕದ್ದು ಮುಚ್ಚಿ ಪಾರ್ಕು ಮಾಲ್ ಅಂತ ಎಲ್ಲ ಸುತ್ತಾಡ್ಕೊಂಡು ಪಾಪ್ಕಾರ್ನ್ ತಿಂತ ಮೂವಿ ನೋಡಿ ಅಕ್ಕಪಕ್ಕದ ಮನೆಯವ್ರ ಹತ್ರ ಎಲ್ಲ ಸಿಕ್ಬಿದ್ದು ಮನೆಗ್ ಬಂದು ಕೋರ್ಟ್ ಮಾರ್ಷಲ್ ಮಾಡಿಸ್ಕೊಂಡು ಇದೆಲ್ಲ ಆರ್ಡಿನರಿ ಜನರಲ್ ಲವ್ ಸ್ಟೋರಿ. ನಾನಂತೂ ಸಾದಾ ಸೀದಾ ಹುಡುಗಿ. ಅಲ್ಲ ನಿಮ್ ಮನೇಲಿ ಅಪ್ಪ ಅಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲ ಇದಾರೆ, ತೋರಿಸ್ತೀನಿ ಬಾ. ನಿನಗ್ ಬರ್ತೀಯೋ ಇಲ್ವೋ? ಬಾ. ಸಾಥಿ ಜೊತೆಗಾತಿ ಇದು ತಾಜಾ ಮಾಹಿತಿ ಆದೆ ನೀನಾದೆ ನನ್ನಾಡೋ ಸಾರಥಿ. ಇವ್ರೇ ನಮ್ಮಪ್ಪ. ಆಗ್ಲೇ ಕೇಳಿದ್ಯಲ್ಲ, ಅಪ್ಪ ಅಮ್ಮ ಅಣ್ಣ ತಂಗಿ ಅಕ್ಕ ತಮ್ಮ ಅಂತ. ಇವ್ರೇ ನನ್ ಪಾಲಿಗೆಲ್ಲ. ನಾನು ಇವ್ರಿಗೆ ಮಾತು ಕೊಟ್ಟಿದ್ದೆ, ಯಾವ್ದೇ ಹುಡುಗ ನನಗ್ ಪ್ರಪೋಸ್ ಮಾಡೋದಕ್ ಬಂದ್ರು ಕರ್ಕೊಂಡ್ ಬಂದು ನಿಮ್ ಮುಂದೆ ನಿಲ್ಲಿಸ್ತೀನಿ ಅಂತ. ನನ್ ಬಗ್ಗೆ ನಿನಗಿರೋ ಭಾವನೆಗಳು ನಿಜ ಆದ್ರೆ ನನಗೆ ಇವ್ರ ಮುಂದೆ ಪ್ರಪೋಸ್ ಮಾಡಿ. ಏನ್ ಯೋಚನೆ ಮಾಡ್ತಿದ್ಯಾ? ಪ್ರಪೋಸ್ ಮಾಡೋ. ಏಯ್ ಹೇಳೋ ಗೂಬೆ. ಐ ಲವ್ ಯು. ಯು ಛೀ, ಇದು ಚೆನ್ನಾಗಿಲ್ಲ. ಇವಾಗ ಹೇಳು. ಐ ಲವ್ ಯು ಇವ್ರೆ. ಐ ಲವ್ ಯು ಇವ್ರೆ. ನೀವಿಲ್ದೆ ನನ್ನ ಜೀವನ ಇಲ್ಲ. ಅಪ್ಪ, ಇಲ್ಲಿವರೆಗೂ ಇವನ್ಗೂ ಈ ವಿಷಯನ ಹೇಳಿಲ್ಲ. ಇವಾಗ ನಿನ್ ಮುಂದೆ ಹೇಳ್ತಾ ಇದ್ದೀನಿ. ನನ್ಗೂ ಇವನಂದ್ರೆ ಇಷ್ಟನೇ. ಅಪ್ಪ, ನೀನ್ ಯಾಕೆ ನಮ್ ಕಡೆ ನೋಡ್ತಾನೆ ಇಲ್ಲ? ನಿಂಗೆ ಹುಡುಗ ಇಷ್ಟ ಇಲ್ಲ ಅಂದ್ರೆ ಹೇಳ್ಬಿಡು, ಈಗಿಂದಲೇ ವಾಪಸ್ ಓಡಿಸ್ಬಿಡ್ತೀನಿ. ಅಂಕಲ್, ದಯವಿಟ್ಟು ನನ್ನನ್ನು ಒಪ್ಕೊಳ್ಳಿ. ಇವ್ರಿಲ್ಲ ಅಂದ್ರೆ ನಾ ಬದುಕಲ್ಲ ಅಂಕಲ್. ಮದುವೆ ಆಗೋದಾದ್ರೆ ಇವ್ರನ್ನೇ ಆಗೋದು. ಇವ್ರು ಸಿಗ್ಲಿಲ್ಲ ಅಂದ್ರೆ ಗೊತ್ತಪ್ಪ, ಲೈಫ್ ಲಾಂಗ್ ಬ್ಯಾಚುಲರ್ ಆಗಿರ್ತೀಯ. ಗುರುಗಳೇ ನೀವಾ? ಅದ್ ಸರಿ, ನಿಮ್ ಮನೇಲಿ ಹೇಗೆ? ನಮ್ಮ ಅಮ್ಮನ ಒಪ್ಸೋದು ತುಂಬಾ ಈಸಿ ಅಂಕಲ್. ನಾಳೆ ಮದುವೆ ಮಾತುಕತೆಗೆ ಅಮ್ಮನ ಜೊತೆನೆ ಬರ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.